ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದು ತುಳಸಿಯ ಕೆಲವೊಂದು ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಹಲ್ಲು ನೋವು ಸಾಮಾನ್ಯವಾಗಿ ಕಂಡುಬರುವಂಥ ತೊಂದರೆ. ಎಲ್ಲ ವಯಸ್ಸಿನವರಲ್ಲಿಯೂ ಹಲ್ಲು ನೋವು ಸಾಮಾನ್ಯವಾಗಿ ಕಂಡುಬರ್ತದೆ. ಪ್ರತಿಯೊಬ್ಬರು ಜೀವನದ ಒಂದಲ್ಲ ಒಂದು ಅವಸ್ಥೆಯಲ್ಲಿ ಈ ಹಲ್ಲು ನೋವಿನಿಂದ ಪೀಡಿತರಾಗ್ತಾರೆ. ಹಲ್ಲು ನೋವಿಗೆ ಲವಂಗದ ಉಪಯೋಗವು ಅತಿ ಶ್ರೇಷ್ಠವಾಗಿದೆ. ಲವಂಗದ ಜೊತೆಗೆ ತುಳಸಿಯ ಉಪಯೋಗ ಸಹ ಅತಿ ಶ್ರೇಷ್ಠವಾಗಿದೆ. ಒಣಗಿದ ತುಳಸಿ ಎಲೆಗಳನ್ನು ತಗೊಂಡು ಸೂಕ್ಷ್ಮ ಪುಡಿಯನ್ನು ಮಾಡಿಟ್ಕೊಳ್ಬೇಕು. ಈ ಸೂಕ್ಷ್ಮ ಪುಡಿಯನ್ನು ಲವಂಗದ ಪುಡಿಯ ಜೊತೆಗೆ ಮಿಶ್ರ ಮಾಡಿ ಲವಂಗದ ಎಣ್ಣೆಯ ಜೊತೆಗೆ ಪೇಸ್ಟ್ ಥರ ಮಾಡಿಕೊಂಡು ಹಲ್ಲು ನೋವಿರೋ ಜಾಗಕ್ಕೆ ಇಟ್ಕೊಳ್ಳುವುದರಿಂದ ಹಲ್ಲು ನೋವು ಶಮನವಾಗ್ತದೆ. ಇದನ್ನು ದಿನಕ್ಕೆ 2 ಬಾರಿ ಹಲ್ಲು ನೋವಿರೋ ಜಾಗದಲ್ಲಿ ಅಥವಾ ಒಸಡು ನೋವಿದ್ದರೆ ಒಸಡು ನೋವಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಬಾವು ನೋವು ತಕ್ಷಣವೇ ಶಮನವಾಗ್ತದೆ. ಇದರಿಂದಲೂ ಕಮ್ಮಿ ಆಗಿಲ್ಲ ಅಂತ ಹೇಳಿದರೆ ಆಯುರ್ವೇದದಲ್ಲಿರುವಂಥ ಇರಿಮೇದಾದಿ ತೈಲ, ಈ ವಿಶಿಷ್ಟವಾದಂಥ ಎಣ್ಣೆಯನ್ನು ಬಾಯಿ ಮುಕ್ಕಳಿಸಲಿಕ್ಕೆ ಉಪಯೋಗಿಸಬೇಕು. ದಿನಕ್ಕೆ 2 ರಿಂದ 3 ಬಾರಿ 1-2 ಚಮಚದಷ್ಟು ಈ ಎಣ್ಣೆಯನ್ನು ಬಾಯಿಗೆ ಹಾಕ್ಕೊಂಡು 5 ನಿಮಿಷಗಳವರೆಗೆ ಬಾಯಿಯನ್ನು ಮುಕ್ಕಳಿಸಿ ಮತ್ತೆ ಉಗಿಬೇಕು. ಹಾಗೂ ಈ ಲವಂಗದ ಪುಡಿ ಮತ್ತು ಒಣಗಿದ ತುಳಸಿ ಎಲೆಯ ಪುಡಿಗಳನ್ನು ಉಪಯೋಗ ಮಾಡುವುದರಿಂದ ಹಲ್ಲು ನೋವು ಕಡಿಮೆ ಆಗ್ತದೆ. ಕಂಜಂಕ್ಟಿವೈಟಿಸ್ ಅಥವಾ ಕಣ್ಣಿನ ಉರಿಯೂತ, ದೃಷ್ಟಿಮಾಂದ್ಯ, ಓದಲಿಕ್ಕೆ ನೋಡಲಿಕ್ಕೆ ತೊಂದರೆ ಉಂಟಾದಾಗ ಈ ತುಳಸಿ ಎಲೆಯನ್ನು ಜಜ್ಜಿ ಅದರಿಂದ ಸಿಗುವಂಥ ರಸವನ್ನು ಕಣ್ಣಿಗೆ 2 ರಿಂದ 3 ಸಲ ಹಾಕುವುದರಿಂದ ಈ ಕಣ್ಣಿನ ಕಂಜಂಕ್ಟಿವೈಟಿಸ್ ಅಥವಾ ಕಣ್ಣಿನ ಉರಿಯೂತ ಕಡಿಮೆ ಆಗ್ತದೆ. ದೃಷ್ಟಿಮಾಂದ್ಯವು ಸರಿಯಾಗಲಿಕ್ಕೂ ಸಹ ಇದು ಪಥ್ಯವಾಗಿ ಕೆಲಸ ಮಾಡ್ತದೆ. ದಿನಕ್ಕೆ 2 ಸಲ 5 ರಿಂದ 6 ಹನಿಗಳಷ್ಟು ತುಳಸಿ ಎಲೆಯ ರಸವನ್ನು ಸುಮಾರು 1 ತಿಂಗಳವರೆಗೆ ಹಾಕುವುದರಿಂದ ದೃಷ್ಟಿಮಾಂದ್ಯ ಸರಿಪಡಿಸಲಿಕ್ಕೆ ಇದು ಪಥ್ಯವಾಗಿ ಕೆಲಸ ಮಾಡ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ತುಳಸಿಯ ಉಪಯೋಗವು ಚಿತ್ತೋದ್ವೇಗ ಅಥವಾ ಮನಸ್ಸಿನ ಒಂದು ಕಾಯಿಲೆ, ಆಂಗ್ಸೈಟಿ, ಸ್ಟ್ರೆಸ್, ಇವುಗಳಲ್ಲಿ ತುಳಸಿಯ ಉಪಯೋಗವು ಶ್ರೇಷ್ಠವೆಂದು ಕಂಡುಬಂದಿದೆ. ಒಂದು ಮನಸ್ಸಿನ ಕ್ಷೋಭೆಯನ್ನು ಕಮ್ಮಿ ಮಾಡಲಿಕ್ಕೆ ಈ ತುಳಸಿಯ ಸೇವನೆಯು ಅತಿ ಅವಶ್ಯಕವೆಂದು ಸಂಶೋಧನೆಗಳು ಸಾರುತ್ತವೆ. ಅದೇ ರೀತಿ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಹಾಗೂ ವಿವಿಧ ರೀತಿಯ ಕ್ಯಾನ್ಸರ್ಗಳಿಗೆ ಈ ತುಳಸಿಯು ರಾಮಬಾಣವೆಂದು ಕೆಲವೊಂದು ಸಂಶೋಧನೆಗಳು ಹೇಳುತ್ತವೆ. ಈ ರೀತಿಯಾಗಿ ಒಂದು ಮೆಡಿಕಲ್ ಸೈನ್ಸ್, ವೈದ್ಯಕೀಯ ಜಗತ್ತಿಗೆ ಸವಾಲೆ ಸೇರಿರುವ ಕಾಯಿಲೆಗಳಲ್ಲಿ ಸಹ ಈ ತುಳಸಿಯನ್ನು ಉಪಯೋಗಿಸಬಹುದು. ಇನ್ನು ಅತಿಯಾದ ಮದ್ಯ ಸೇವನೆ ಮಾಡುವವರಲ್ಲಿ, ಯಾರು ವ್ಯಸನಿಗಳಾಗಿರ್ತಾರೋ ಮದ್ಯಪಾನಕ್ಕೆ ಹಾಗೂ ಧೂಮಪಾನಕ್ಕೆ ಯಾರು ವ್ಯಸನಿಗಳಾಗಿರ್ತಾರೋ ಅವರಲ್ಲಿ ಈ ದುಶ್ಚಟವನ್ನು ಬಿಡಿಸುವ ಸಮಯದಲ್ಲಿ ವಿತ್ಡ್ರಾವಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ತದೆ. ಇದನ್ನು ಬಿಟ್ಟಾಗ ಕೈಕಾಲುಗಳು ನಡುಕ ಉಂಟಾಗುವುದು, ಮನಸ್ಸಿನ ಕ್ಷೋಭೆ ಉಂಟಾಗುವುದು ಅತಿ ಸಾಮಾನ್ಯ. ಈ ವ್ಯಸನಿಗಳಲ್ಲಿ ಧೂಮಪಾನವನ್ನು ಅಥವಾ ಮದ್ಯಪಾನವನ್ನು ಬಿಡಿಸುವಾಗ ಉಂಟಾಗುವಂಥ ಮಾನಸಿಕ ಕ್ಷೋಭೆಯಲ್ಲಿ ಸಹ ಈ ತುಳಸಿಯ ಉಪಯೋಗವು ಅತಿ ಶ್ರೇಷ್ಠವಾಗಿದೆ. ಇವರಲ್ಲಿ ಪ್ರತಿನಿತ್ಯ ತುಳಸಿ ಎಲೆಯ ಸೇವನೆ ಅಥವಾ ತುಳಸಿ ಎಲೆಗಳಿಂದ ತಯಾರಿಸಿದಂತಹ ಕಷಾಯವನ್ನು ಮಾಡಿ ಪ್ರತಿನಿತ್ಯ ಹಲವಾರು ಬಾರಿ ಇದನ್ನು ಕುಡಿಯುವುದರಿಂದ ಈ ಡಿ-ಅಡಿಕ್ಷನ್ ಸೆಂಟರ್ಗಳಲ್ಲಿ ಅಥವಾ ಈ ವ್ಯಸನಿಗಳ ದುಶ್ಚಟಗಳನ್ನು ಬಿಡಿಸುವಂತಹ ಒಂದು ಕೇಂದ್ರಗಳಲ್ಲಿ ಉಪಯೋಗ ಮಾಡುವುದರಿಂದ ಈ ಮಾನಸಿಕ ಕ್ಷೋಭೆ ಉಂಟಾಗುವುದಿಲ್ಲ. ಮನಸ್ಸು ಒಂದು ಸಂಪೂರ್ಣವಾದ ಒಂದು ಹಿಡಿತದಲ್ಲಿರ್ತದೆ. ಹೀಗೆ ಮದ್ಯ ವ್ಯಸನಿಗಳಲ್ಲಿ, ಧೂಮಪಾನ ವ್ಯಸನಿಗಳಲ್ಲಿ ಈ ತುಳಸಿಯ ಉಪಯೋಗವು ಸಹ
ಅತಿಯಾಗಿ ಉಪಯೋಗ ಮಾಡುವುದರಿಂದ ಈ ಚಟಗಳನ್ನು ಬಿಡಿಸಲಿಕ್ಕೆ ಅನುಕೂಲವಾಗ್ತದೆ. ಹೀಗೆ ತುಳಸಿಯು ಅನೇಕ ರೀತಿಯಲ್ಲಿ ಮನೆಮದ್ದಿನ ರೂಪದಲ್ಲಿ ವಿವಿಧ ಕಾಯಿಲೆಗಳಲ್ಲಿ ಪರಿಣಾಮಕಾರಿಯಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.